ಚಿತ್ರದುರ್ಗದಲ್ಲಿ ಒಂದು ಅಮಾನವೀಯವಾದಂತಹ ಕೃತ್ಯ ನಡೆದು ಹೋಗಿದೆ. ವಿದ್ಯಾದೇಗುಲದಲ್ಲಿನೇ ಕಾಮುಕ ಟೀಚರ್ನ ವಿಕೃತಿ ಬಯಲಾಗಿದೆ. ಈಗ ಅಲ್ಲೊಬ್ಬ ಶಿಕ್ಷಕ ತನ್ನ ಕಾಮದಾಸಗಾಗಿ ಅಲ್ಲಿನ ವಿದ್ಯಾರ್ಥಿಯನ್ನ ಉಪಯೋಗ ಮಾಡಿಕೊಂಡಿದ್ದಾನೆ, ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದಾನೆ ಪ್ರತಿನಿತ್ಯವೂ ಕೂಡ. ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಅಮಾನವೀಯ ಕೃತ್ಯ. ಒಂದು ಶಿಕ್ಷಕ ಶಿಕ್ಷಣವನ್ನು ಕಲಿಸಬೇಕು, ಆದರೆ ಈತ ಇಲ್ಲಿ ವಿದ್ಯಾದೇಗುಲದಲ್ಲಿ ತನ್ನ ಕಾಮದ ಕೃತ್ಯವನ್ನು ನಡೆಸಿದ್ದಾನೆ, ವಿಕೃತಿಯನ್ನು ಮೆರೆದಿದ್ದಾನೆ. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನೆ ಶಿಕ್ಷಕ. ಇಲ್ಲಿ 6ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಕೋಣೆಗೆ ಕರೆದು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದೆ ಈತ. ಚಿತ್ರದುರ್ಗ ತಾಲೂಕಿನ ಭರಮಸಾಗರದ ಖಾಸಗಿ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಶಾಲಾ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬರ್ತಾ ಇದೆ ಒಬ್ಬ ಶಿಕ್ಷಕನ ಮೇಲೆ. ಆತನ ಹೆಸರು ರಂಗಣ್ಣ, 55 ವರ್ಷದ ಶಿಕ್ಷಕ. ಖಾಸಗಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ವಿದ್ಯಾರ್ಥಿನಿಯರು ಏನಿದ್ರೆ ಅವ್ರನ್ನ ಪ್ರತ್ಯೇಕವಾಗಿ ಕೊಠಡಿಗೆ ಕರೆಯೋದು, ಲೈಂಗಿಕ ಕಿರುಕುಳವನ್ನು ಕೊಡೋದು. ಶಾಲಾ ಆಡಳಿತ ಮಂಡಳಿಯಿಂದಲೇ ಅಧಿಕೃತ ದೂರು ಸಲ್ಲಿಕೆ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಕೂಡ ಆಗಿದೆ. ಭರಮಸಾಗರದ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ಶಿಕ್ಷಕ ರಂಗಣ್ಣನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಚಿತ್ರದುರ್ಗದಲ್ಲಿ ಒಂದು ಖಾಸಗಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕ ಮಾಡಿರುವಂತಹ ವಿಕೃತ ಒಂದು ಕೃತ್ಯ ಇದು. ಯಾಕಂದ್ರೆ ವಿಜ್ಞಾನ ಪಾಠವನ್ನು ನೀನು ಮಾಡು ಅಂತ ಹೇಳಿದ್ರೆ, ಇಲ್ಲ ಅದನ್ನು ಪ್ರಾಕ್ಟಿಕಲ್ ಆಗೇ ನಾನು ಹೇಳ್ಕೊಡ್ತೀನಿ ಅಂತ ಕೋಣೆ ಕರೆಸ್ಕೊಂಡಿದ್ದ. 6ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ, ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ವಿದ್ಯಾರ್ಥಿಗಳನ್ನು ಕೊಠಡಿಗೆ ಕರೆಯೋದು, ಅವರ ಮೇಲೆ ದೌರ್ಜನ್ಯವನ್ನು ಎಸಗೋದು. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿನೇ ರಂಗಣ್ಣ, 55 ವರ್ಷ. ವಿಜ್ಞಾನ ಶಿಕ್ಷಕ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಭರಮಸಾಗರದಲ್ಲಿ. ಅಲ್ಲಿ ಪಾಠವನ್ನು ಹೇಳ್ತೀನಿ, ಏನೋ ಒಂದು ಹೇಳ್ತೀನಿ ಬನ್ನಿ ಅಂತ ಹೇಳಿ ಕೊಠಡಿಗೆ ಕರೆಸ್ಕೊಳ್ಳೋದು, ಕ್ಲಾಸ್ ರೂಮಿಗೆ ಕರೆಸ್ಕೊಂಡು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗುವುದು ಅಥವಾ ಲೈಂಗಿಕ ಕಿರುಕುಳವನ್ನು ಕೊಡುವಂತಹ ಆರೋಪ ಕೇಳಿ ಬಂತು. ಈ ವಿಚಾರವಾಗಿ ಆ ಶಾಲಾ ಆಡಳಿತ ಮಂಡಳಿನೇ ಹೋಗಿ ದೂರು ಕೊಟ್ಟಿದೆ ಪೊಲೀಸರಿಗೆ. ಈ ರೀತಿಯಾಗಿ ಆಗ್ತಾ ಇದೆ, ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ. ಒಬ್ಬರಲ್ಲ ಇಬ್ಬರಲ್ಲ, 6 ಜನ 7 ಜನ ಆ ಶಾಲಾ ವಿದ್ಯಾರ್ಥಿನಿಯರು ಯಾರಿದ್ದಾರೆ ಅವ್ರ ಮೇಲೆ ಈತ ಈ ರೀತಿಯಾಗಿ ನಡೆದುಕೊಂಡಿರುವಂಥದ್ದು. ಚಿತ್ರದುರ್ಗ ತಾಲೂಕಿನ ಭರಮಸಾಗರದ ಖಾಸಗಿ ಶಾಲೆಯೊಂದಿದೆ, ಆ ಶಾಲೆಯಲ್ಲಿ ಆಗಿರುವಂಥದ್ದು. ಶಾಲಾ ಮಕ್ಕಳ ಮೇಲೆ ಈ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಬೇಕು, ಒಳ್ಳೆಯ ಪಾಠವನ್ನು ಮಾಡಬೇಕಾದಂತಹ ಶಿಕ್ಷಕ ವಿದ್ಯಾರ್ಥಿನಿಯರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿರುವಂಥದ್ದು, ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂಥದ್ದು ಶಾಲಾ ಆಡಳಿತ ಮಂಡಳಿಗೆ ಗೊತ್ತಾಗಿದೆ. ಅವರ ಗಮನಕ್ಕೆ ಬಂದ ಮೇಲೆ ಹೋಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಂಗಣ್ಣ ಆಯ್ತು ಹೆಸರು. ಪೊಲೀಸರು ಬಂದಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವಿಚಾರವಾಗಿ ಅಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದು ಆತನ ವಶಕ್ಕೆ ಪಡೆದುಕೊಂಡು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ರಂಗಣ್ಣ ಈಗ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.